ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ಈ ಬೆಳಗಿನ ಜಾವದಲ್ಲಿ ಕರ್ತನಿನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ವೆರಿ ಗುಡ್ ಮಾರ್ನಿಂಗ್. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ವಚನ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 42ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 23 ವರ್ಡ್ಸ್ 42. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆಗ ಕಳ್ಳನು, ಯೇಸುವೆ, ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಆಗ ಯೇಸು ಆತನಿಗೆ, ಈ ಹೊತ್ತೆ ನೀನು ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂಬುದಾಗಿ ಯೇಸುವು ಹೇಳಿದರು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ಇಲ್ಲಿ ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಹಾಕಿದಾಗ ಅಲ್ಲಿ ಅನೇಕ ಜನರು ಆತನಿಗೆ ನಿಂದಿಸಿ ಆಳಿಸಿ ಆತನಿಗೆ ಬೈಯುವಾಗ ಮತ್ತು ಆತನಿಗೆ ಜೊತೆ ಹಾಕಿದ ಇಬ್ಬರ ಕಳ್ಳರಲ್ಲಿ ಒಬ್ಬ ಕಳ್ಳನು, ನೀನು ನಿಜವಾದ ರಕ್ಷಕನಾದರೆ ನಿನ್ನನ್ನು ನೀನು ರಕ್ಷಿಕೋ, ನಮ್ಮನ್ನು ರಕ್ಷಿಸ್ಕೋ ಅಂತ ಹೇಳಿ ಆತನು ಹೇಳಿದಾಗ ಇನ್ನೊಬ್ಬ ಕಳ್ಳ ಹೇಳ್ತಾನೆ, ನಾವು ಮಾಡಿದ ಕೆಲಸಕ್ಕೆ ತಕ್ಕ ಶಿಕ್ಷೆ ಸಿಕ್ಕಿದೆ, ಈತನು ಅಲ್ಲದೇನು ಮಾಡಿಲ್ಲ ಅಂಥೇಳಿ ಆತನು ಅಲ್ಲಿ ಅನೇಕ ಜನರು ಆತನಿಗೆ ಸೃಷ್ಟಿಕರ್ತನು ಈತನೆಂಬುದಾಗಿ ಅನೇಕ ಜನ ಇದ್ದರೂ ಕೂಡ ನಂಬಲಿಲ್ಲ. ಹಲ್ಲೆಲೂಯಾ. ಆದರೆ ಆ ಕಳ್ಳನು ಆ ಕೊನೆ ಗಳಿಗೆಯಲ್ಲಿ ಈತನು ಸರ್ವಶಕ್ತನ ದೇವರು, ಈತನು ಸೃಷ್ಟಿಕರ್ತನು, ಈತನು ಸತ್ತಿ ಬದುಕಿ ಮತ್ತೆ ತಿರುಗಿ ತನ್ನ ರಾಜ್ಯವನ್ನು ಪಡೆದುಕೊಂಡು ಬರ್ತಾನೆಂಬುದಾಗಿ ಆ ಕಳ್ಳನು ಅದೇ ಗಳಿಗೆಯಲ್ಲಿ ಯೇಸು ಕ್ರಿಸ್ತನನ್ನು ನಂಬ್ಕೊಳ್ತಾನೆ. ಹಲ್ಲೆಲೂಯಾ. ಆತನ ಜೊತೆ ಇದ್ದಂಥ ಅನೇಕ ಜನರು ಅಲ್ಲಿ ನೆರೆದಂಥ ಅನೇಕ ಜನರು ಕೂಡ ಈತನು ರಕ್ಷಕನಾಗಿನ ಇದ್ದಾನೆ ಅಂತಂದರೂ ಕೂಡ ಅಲ್ಲಿ ಯಾರು ನಂಬಲಿಲ್ಲ. ಆದರೆ ಕೊನೆ ಗಳಿಗೆಯಲ್ಲಿ ಆ ಸ್ಥಳದ ಎಷ್ಟೋ ಸಾವಿರಾರು ಜನ ಇದ್ದರು, ಆದರೆ ಯಾರು ಯೇಸು ಕ್ರಿಸ್ತನನ್ನು ತಿರುಗಿ ಈತನು ಸತ್ತು ಬದುಕಿ ಬರ್ತಾನೆ, ತನ್ನ ರಾಜ್ಯವನ್ನು ಪಡೆದುಕೊಂಡು ಬರ್ತಾನೆ ಅಂತ ಯಾರೂ ನಂಬಿಲ್ಲ ರೀ. ಆದರೆ ಕಳ್ಳನು ಕೊನೆ ಗಳಿಗೆಯಲ್ಲಿ ಆ ದೇವರ ಮುಂದೆ ಪ್ರಾರ್ಥಿಸ್ತಾನೆ, ಯೇಸುವೆ, ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ. ಹಾಗೆ ಹೇಳ್ತಾರೆ ಯೇಸು ಕ್ರಿಸ್ತನು, ಈ ಹೊತ್ತೆ ನೀನು ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರ ವಾಕ್ಯದಲ್ಲಿ ಅನೇಕ ಆತ್ಮೀಯರು ನಾವು ಆತ್ಮಿಕವಾಗಿದ್ದರೂ ಕೂಡ, ನಾವು ಕ್ರೈಸ್ತರಾಗಿದ್ದರೂ ಕೂಡ ದೇವರು ಒಂದು ಬರುವಂಥದ್ದಲ್ಲಿ ನಾವು ನಂಬಿಕೆ ಇಡದೆ ಜೀವಿಸ್ತಾ ಇದ್ದೇವೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಕಳ್ಳನು ಕೊನೆ ಗಳಿಗೆಯಲ್ಲಿ ಈತನೇ ನಿಜವಾದ ದೇವರು, ಈತನೇ ಸೃಷ್ಟಿಕರ್ತನಿಗೊತ್ತು ಸತ್ತರೂ ಕೂಡ, ಈತನು ಹೂಣಲ್ಪಟ್ಟರು ಕೂಡ ತಿರುಗಿ ಮತ್ತೆ ಬದುಕಿ ಬರ್ತಾರೆ, ಮತ್ತೆ ಹೊಸ ರಾಜ್ಯವನ್ನು ತನ್ನ ರಾಜ್ಯವನ್ನು ಪಡೆದುಕೊಂಡು ಈತನು ಬರುತ್ತಾನೆ ಎಂಬುದಾಗಿ ನಂಬಿ ಆ ದೇವರ ಹತ್ರ ಯೇಸು ಕ್ರಿಸ್ತನ ಹತ್ರ ಆ ಕಳ್ಳನ ಏನು ಮಾಡ್ತಾ ಇದ್ದಾನೆ, ವಿಜ್ಞಾಪನೆ ಮಾಡ್ಕೋತಾ ಇದ್ದಾನೆ. ಅದೇ ಸಮಯದಲ್ಲಿ ದೇವರ ಆತನಿಗೆ ಇವತ್ತು ನನ್ನ ಸಂಗಡಿನ ಪರದೇಶಿಯಲ್ಲಿ ಇದ್ದೇ ಇರುತ್ತೆ ಎಂಬುದಾಗಿ ದೇವರ ಆತನಿಗೆ ವಾಗ್ದಾನ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಇವತ್ತು ಆ ಯೇಸು ಕ್ರಿಸ್ತನೇ ಸೃಷ್ಟಿಕರ್ತನು, ಇವತ್ತು ಆತನು ಸತ್ತು ಬದುಕಿ ಹೂಣಲ್ಪಟ್ಟು ತಿರುಗಿ ಎದ್ದು ಹೋಗಿದ್ದಾರೆ, ಜೀವಿತವಾಗಿ ಎದ್ದು ಹೋಗಿದ್ದಾರೆ, ಮತ್ತು ತಿರುಗಿ ಲೋಕಕ್ಕೆ ಆತನು ನ್ಯಾಯ ತೀರಿಸಿ ಬರ್ತಾನೆ ಅಂತ ಹೇಳಿ ನೀನು ನಂಬುವುದಾದರೆ ಇವತ್ತು ನೀವು ಕೂಡ ಆತನ ಜೊತೆ ಪರದೇಶಿಯಲ್ಲಿರುವರು ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದು ಆವರ್ತಿ ಈ ದೇವರ ವಾಕ್ಯವು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಥ್ಯಾಂಕ್ ಯು ಜೀಸಸ್.